ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಕಚೇರಿಯಲ್ಲಿ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ್ ಅವರಿಂದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿತು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಕರ್ನಾಟಕ ಸರ್ಕಾರದ ಮುಖ್ಯ ಕಚೇರಿ ಧಾರವಾಡದಲ್ಲಿ ನೂತನ ಅಧ್ಯಕ್ಷರಾದ ಮಾನ್ಯ ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರು ಇಂದು 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಲು ಆಗಮಿಸಿದರು. ಈ ಸಂದರ್ಭದಲ್ಲಿ ಬಾಲಮಂದಿರದ ಮಕ್ಕಳು ಪುಷ್ಪವೃಷ್ಟಿಯಿಂದ ಅವರನ್ನು ಸ್ವಾಗತಿಸಿ ಬರಮಾಡಿಕೊಂಡರು. ನಂತರ ಅಕಾಡೆಮಿಯ ಅಧಿಕಾರಿ, ಸಿಬ್ಬಂದಿ ವರ್ಗ ಮತ್ತು ಬಾಲಮಂದಿರದ ಮಕ್ಕಳ ಸಮ್ಮುಖದಲ್ಲಿ ಧ್ವಜಾರೋಹಣ ನೆರವೇರಿಸಿ, ಪ್ರಸ್ತುತ ದಿನಮಾನಗಳಲ್ಲಿ ಏನೂ ಅರಿಯದ ಮುಗ್ಧ ಮಕ್ಕಳ ಸ್ವಚ್ಛವಾದ ಹೃದಯದಲ್ಲಿ ಕಲುಷಿತ ವಿಷಯಗಳ ಮನೋಭಾವನೆಯನ್ನು ತುಂಬುವ ವಾತಾವರಣ ಏರ್ಪಡುತ್ತಿದೆ. ಇದು ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಮುಂಬರುವ ದಿನಮಾನಗಳಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯು ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ ಎಂಬ ಎಚ್ಚರಿಕೆಯ ಮಾತುಗಳನ್ನಾಡಿದರು. ಶಾಲೆಯಲ್ಲಿ ಅಡಿಗೆಯವಳು ಬೇರೆ ಜಾತಿಯವಳು ಎನ್ನುವ ಕಾರಣಕ್ಕೆ ಪಾಲಕರು ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ ಅವರ TCಯನ್ನು ವರ್ಗಾವಣೆ ಮಾಡಿ ಕರೆದುಕೊಂಡು ಹೋಗ್ತಾರೆ. ನಿನ್ನೆ ಮಂಡ್ಯದ ಹತ್ರ ಒಂದು ಘಟನೆ ಆಗಿದೆ. ಮೊಟ್ಟೆ ವಿತರಣೆಗೋಸ್ಕರ ಅಲ್ಲೇನೋ ಒಂದು ಸಣ್ಣದೊಂದು ವಿವಾದ ಆಗಿ 84 ಮಕ್ಕಳು ಆ ಶಾಲೆಯಿಂದ ಸ್ಥಳಾಂತರಗೊಳ್ತಾರೆ. ಸ್ವಾತಂತ್ರ್ಯ ಯಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ತಂದು ಕೊಡೋದಕ್ಕೆ ಹೋರಾಡಿ ತಮ್ಮ ಜೀವವನ್ನು ಕೊಟ್ಟು ನಮ್ಮನ್ನೆಲ್ಲ ಬಂಧಮುಕ್ತಗೊಳಿಸಿದ ನಮ್ಮೆಲ್ಲ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮ ನಮ್ಮನ್ನೆಲ್ಲ ನೋಡಿ ವಿಲಿ ಒತ್ತಾಡ್ತಿರ್ಬಹುದೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಮ್ಮ ಮನಸ್ಥಿತಿಗೆ ಇನ್ನೂ ಸ್ವಾತಂತ್ರ್ಯ ಬರಲಿಲ್ಲ. ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವ, ಎಲ್ಲರನ್ನ ಪ್ರೀತಿಸುವ, ನನ್ನ ಗೆಳೆಯ ಅವನು ಮಾಂಸಾಹಾರಿಯಾಗಿರಬಹುದು, ನಾನು ಸಸ್ಯಾಹಾರಿಯಾಗಿರಬಹುದು, ನಮ್ಮ ಆಹಾರ ಪದ್ಧತಿ ನಮ್ಮ ಸ್ನೇಹವನ್ನು ಬೇರ್ಪಡಿಸೋದಾದರೆ 79 ವರ್ಷ ಸ್ವಾತಂತ್ರ್ಯ ಬಂದು ನಾವು ಇನ್ನೂ ಎಲ್ಲಿದ್ದೇವೆ ಎನ್ನುವುದನ್ನು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ನನ್ನೆಲ್ಲ ಬಾಲಮಂದಿರದ ಇಲ್ಲಿ ಭಾಳ ಜನ ಸಹೋದರ ಸಹೋದರಿಯರು ಬಂದಿದ್ದೀರಿ. ಈ ಮುದ್ದು ಮಕ್ಕಳ ಅಂತರಾಳದಲ್ಲಿ ನೀವು ಬಿತ್ತಬೇಕಾಗಿರೋದೇನು ಅಂದರೆ, ಮಗು ನೀನು ವಿಶ್ವ ಮಾನವ, ಮಗು ನೀನು ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಜಾತಿ ಮತ ಪಂಥ ಭೇದ ಭಾವಗಳನ್ನು ಮರೆತು ಬದುಕಿ ಬೆಳಗಬೇಕಾದವನು, ನಿಮ್ಮ ಸ್ನೇಹ ಪವಿತ್ರವಾದದ್ದು, ನಿಮ್ಮ ಆಹಾರ ಪದ್ಧತಿ ಅಲ್ಲ, ನಮ್ಮ ಜಾತಿ ಉಪಜಾತಿಗಳಲ್ಲ ಅನ್ನೋದನ್ನು ಮಕ್ಕಳ ಹೃದಯದಲ್ಲಿ ನಾಡಿನ ಮಕ್ಕಳಿಗೆ ಶಿಕ್ಷಕರು ತುಂಬಬೇಕಾಗಿದೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಬಹು ಮುಖ್ಯವಾದ ಅಕಾಡೆಮಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ. ಈ ಅಕಾಡೆಮಿಯ ನೂತನ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರು ಸಾರ್ವಜನಿಕ ವಲಯದಲ್ಲಿದ್ದು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮುತುವರ್ಜಿ ವಹಿಸಿ ಮಾಡುವುದರಲ್ಲಿ ಸಂತಸ ಪಡುವವರಾಗಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ಸಂಗಮೇಶ್ ಬಬಲೇಶ್ವರ್ ಅವರಿಗೆ ಮಕ್ಕಳೆಂದರೆ ಪ್ರೀತಿ. ಅವರು ಈ ರಾಜ್ಯದ ಮಕ್ಕಳ ಬಗ್ಗೆ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಬೆಳವಣಿಗೆಯ ಬಗ್ಗೆ ಒಂದು ಸುಂದರವಾದ ಕನಸನ್ನು ಕಟ್ಟಿಕೊಂಡು ಆ ಆಸ್ಥೆಯಿಂದ ಈ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಒಂದೇ ವರ್ಷದಲ್ಲಿ ಅಕಾಡೆಮಿಯಲ್ಲಿ ಅದರ ಚಟುವಟಿಕೆಗಳಲ್ಲಿ ಗಣನೀಯ ಬದಲಾವಣೆ ತಂದು ಇಂದು ಕರ್ನಾಟಕ ರಾಜ್ಯದ 18 ವರ್ಷ ಒಳಗಿನ ಮಕ್ಕಳ ವಿಕಾಸಕ್ಕೆ ದುಡಿಯುವ, ಮಕ್ಕಳ ಹಕ್ಕುಗಳಿಗಾಗಿ ಮಿಡಿಯುವ ಒಂದು ಸಂಸ್ಥೆ ಇದೆ ಎಂಬುದನ್ನು ಅನಾವರಣಗೊಳಿಸಿದ್ದಾರೆ. ಧಾರವಾಡದಲ್ಲಿರುವ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಕಚೇರಿಯನ್ನು ರಾಜ್ಯದ ಗಮನ ಸೆಳೆಯುವ ಮಟ್ಟದಲ್ಲಿ ನವೀಕರಣಗೊಳಿಸಿದ್ದಾರೆ. ಅಕಾಡೆಮಿಯ ಆವರಣ, ಅಧ್ಯಕ್ಷರ ಕಚೇರಿ, ಸಭಾಭವನ, ಸುಸಜ್ಜಿತ ಆಡಿಟೋರಿಯಂ ಹಾಗೂ ವಿನೂತನ ತಂತ್ರಜ್ಞಾನದ ಹೈಟೆಕ್ ಸ್ಟುಡಿಯೋವನ್ನು ನಿರ್ಮಿಸಿ ಮಕ್ಕಳ ಪ್ರತಿಭೆ, ಶಿಕ್ಷಣ ತಜ್ಞರ ಅನುಭವ, ಮಕ್ಕಳ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸರ್ವಸನ್ನದ್ಧವಾಗಿದೆ. ಇದರ ಉಪಯೋಗ ಮಕ್ಕಳು ಸಮರ್ಪಕವಾಗಿ ಪಡೆಯಲಿ ಎಂಬುದು ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ಅವರ ಆಶಯವಾಗಿದೆ. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅತ್ಯಂತ ಮಹತ್ವದ ಮತ್ತು ಒಂದು ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದ ಒಂದು ದಿಟ್ಟ ಹೆಜ್ಜೆಯನ್ನು ಈ ನಾಡಿನಲ್ಲಿ ಇಡುವ ಪ್ರಯತ್ನ ಮಾಡಿದೆ. ಅದೇನೆಂದರೆ, ಮಕ್ಕಳ ಸೃಜನಶೀಲ ವ್ಯಕ್ತಿತ್ವದ ಅಭಿವ್ಯಕ್ತಿಗಾಗಿ ಒಂದು ಸೂಕ್ತವಾದ ವೇದಿಕೆಯನ್ನು ನಮ್ಮ ಕೇಂದ್ರ ಕಚೇರಿಯ ಆವರಣದಲ್ಲಿ ಒದಗಿಸಿಕೊಡಬೇಕೆಂಬ ನನ್ನ ಕನಸು ಇವತ್ತು ಸಕಾರಗೊಳ್ಳುತ್ತಿರುವುದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಆ ಕನಸು ಏನೆಂದರೆ, ನಮ್ಮ ಅಕಾಡೆಮಿಗೆ ಆಗಮಿಸುವ ನಾಡಿನ ಮುದ್ದು ಮಕ್ಕಳು ಅವರ ಚಿಲಿಪಿಲಿ, ಅವರ ಸಂಭ್ರಮದ, ಅವರ ಭಾವನೆಗಳ, ಅವರ ನೃತ್ಯ,
ಅವರ ಸೃಜನಶೀಲ ವ್ಯಕ್ತಿತ್ವದ ಅಭಿವ್ಯಕ್ತಿಗೆ ಒಂದು ಶ್ರೇಷ್ಠ ವೇದಿಕೆ ಕಲ್ಪಿಸಿಕೊಡಬೇಕೆನ್ನುವ, ಅದಕ್ಕಾಗಿ ಒಂದು ಸುಂದರವಾದ, ಸುಸಜ್ಜಿತವಾದ, ಅತ್ಯಾಧುನಿಕ ಸ್ಟುಡಿಯೋ ನಿರ್ಮಾಣ ಮಾಡಬೇಕೆಂಬ ನನ್ನ ಕನಸು ಇಂದು ಈಡೇರಿದೆ. ನನ್ನನ್ನು ಈ ಅಕಾಡೆಮಿಯ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು, ಈ ಎಲ್ಲ ಕಾರ್ಯಯೋಜನೆಗಳಿಗೆ ಸದಾ ಬೆಂಗಾವಲಾಗಿರುವಂತಹ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ನನ್ನನ್ನು ಈ ಅಕಾಡೆಮಿಯ ಅಧ್ಯಕ್ಷನನ್ನಾಗಿ ಮಾಡಲು ವಿಶೇಷ ಆಸಕ್ತಿ ವಹಿಸಿ ನನ್ನ ಅಭಿರುಚಿಯನ್ನು ಗುರುತಿಸಿ ಮಕ್ಕಳ ಸೇವೆ ಮಾಡಲು ಅಣಿಗೊಳಿಸಿದ ಈ ನಾಡಿನ ಭರವಸೆಯ ನಾಯಕರಾದ ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಂತರ ಧಾರವಾಡ ಜಿಲ್ಲಾಡಳಿತ ವಿಶೇಷವಾಗಿ ಆಯೋಜಿಸಿದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧಾರವಾಡದ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್, ಸಭಾಪತಿಗಳಾದ ಬಸವರಾಜ ಹೊರಟ್ಟಿ, ಜಿಲ್ಲಾಧಿಕಾರಿಗಳು ಹಾಗೂ ಇನ್ನೂ ಅನೇಕ ಗಣ್ಯರೊಂದಿಗೆ ವೇದಿಕೆ ಹಂಚಿಕೊಂಡು ಸಂಭ್ರಮಿಸಿದರು.